ನಮ್ಮ ಶಾಸಕರ ಓಡಾಟಕ್ಕೆ ಕಾರುಗಳ ಖರೀದಿ ವೆಚ್ಚಕ್ಕಿಂತಲೂ ದುರಸ್ತಿ ಹೆಸರಿನಲ್ಲಿ ಮನಸೋ ಇಚ್ಛೆ ದುಂದು ವೆಚ್ಚ ನಡೀತಾ ಇದೆ. ಅದರಲ್ಲೂ 2009ರಲ್ಲಿ ಶಾಸಕರ ಭವನಕ್ಕೆ ಖರೀದಿಯಾಗಿದ್ದ ಕಾರುಗಳು ಖರೀದಿಯಾದ ವರ್ಷದಲ್ಲೇ ರಿಪೇರಿಗೆ ಬಿದ್ದಿವೆ. ಇದೊಂದು ರೀತಿ ಮೂಗಿಗಿಂತ ಮೂಗುತಿ ಭಾರ ಅನ್ನೋ ಥರ. ಅದ್ಯಾಕೆ ಅಂತೀರಾ? ಕೇಳ್ರಪ್ಪೋ ಕೇಳಿ. ಬಯಲಾಯಿತು ಶಾಸಕರ ಭವನದ ಕಾರುಬಾರು. ಕಾರುಗಳ ದುರಸ್ತಿಗೆ ಲಕ್ಷ ಲಕ್ಷ ಖರ್ಚು. ಖರೀದಿಯಾದ ವರ್ಷದಲ್ಲೇ ರಿಪೇರಿಗೆ ಬಿದ್ದ ಕಾರುಗಳು. ಬೆಂಗಳೂರಿನಲ್ಲಿ ಓಡಾಡೋದಕ್ಕೆ ಶಾಸಕರು ಐಷಾರಾಮಿ ಕಾರುಗಳನ್ನು ಬಳಸ್ತಿರೋದು ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಶಾಸಕರ ಭವನಕ್ಕೆ ಖರೀದಿಯಾಗಿದ್ದ ಕಾರುಗಳು ರಿಪೇರಿ ಹೆಸರಿನ ದುಂದುವೆಚ್ಚ ಬಯಲಾಗಿದೆ. 2009ರಲ್ಲಿ ಖರೀದಿಯಾಗಿದ್ದ ಕಾರುಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದುರಸ್ತಿಗೆ ಒಳಗಾಗಿವೆ. ಬಯಲಾಯಿತು ಕಾರು ಬಾರು. 2009ರಲ್ಲಿ ಒಟ್ಟು 85 ವಾಹನಗಳ ಖರೀದಿ. 7,17,03,981 ರೂಪಾಯಿ ಪಾವತಿ. 85 ವಾಹನಗಳ ದುರಸ್ತಿಗೆ 77,14,145 ರೂಪಾಯಿ. ವಿಧಾನಸಭೆ ಅಧಿಕಾರಿಗಳ ಈ ಮಾಹಿತಿ ಮೂಗಿಗಿಂತ ಮೂಗುತಿ ಭಾರ ಅನ್ನುವ ಥರ ಇದೆ. ಯಾಕಂದ್ರೆ ಖರೀದಿ ಮೊತ್ತ ಮತ್ತು ದುರಸ್ತಿ ಮೊತ್ತ ನೋಡಿದ್ರೆ ಎಲ್ಲರಿಗೂ ಅನುಮಾನ ಬಂದೇ ಬರುತ್ತೆ. ಒಟ್ಟು 20 ಅಂಬಾಸಿಡರ್ ಕಾರು ಖರೀದಿ. ಖರೀದಿ ಮೊತ್ತ 1,11,51,260 ರೂಪಾಯಿ. ಕಾರುಗಳ ದುರಸ್ತಿಗೆ 19,89,651 ರೂಪಾಯಿ ವೆಚ್ಚ. 35 ಇನ್ನೋವಾ ಕಾರು ಖರೀದಿ. ಖರೀದಿ ಮೊತ್ತ 3,17,14,750 ರೂಪಾಯಿ. ಕಾರುಗಳ ದುರಸ್ತಿಗೆ 34,50,422 ರೂಪಾಯಿ. 25 ಮಾರುತಿ ಸ್ವಿಫ್ಟ್ ಡಿಸೈರ್ ಖರೀದಿ. ಖರೀದಿ ಮೊತ್ತ 1,75,69,865 ರೂಪಾಯಿ. ದುರಸ್ತಿಗೆ ಖರ್ಚಾಗಿದ್ದು 20,80,955 ರೂಪಾಯಿ. 5 ಟೊಯೋಟಾ ಫಾರ್ಚುನರ್ ಖರೀದಿ. ಖರೀದಿ ಮೊತ್ತ 1,12,68,106 ರೂಪಾಯಿ. ದುರಸ್ತಿಗೆ ಖರ್ಚಾಗಿದ್ದು 1,93,117 ರೂಪಾಯಿ. 2009ರಲ್ಲಿ ಜಗದೀಶ್ ಶೆಟ್ಟರ್ ಸ್ಪೀಕರ್ ಆಗಿದ್ದಾಗ ಖರೀದಿಯಾಗಿದ್ದ ಅಂಬಾಸಿಡರ್ ಕಾರುಗಳು ಬೋಪಯ್ಯ ಸ್ಪೀಕರ್ ಆಗ್ತಾ ಇದ್ದ ಹಾಗೆ ಕಾರುಗಳು ಓಡಾಡಲಿಲ್ಲ. ಆದರೂ ಲಕ್ಷಾಂತರ ರೂಪಾಯಿಗಳನ್ನ ದುರಸ್ತಿ ಹೆಸರಲ್ಲಿ ವೆಚ್ಚ ಮಾಡಲಾಗಿದೆ. 2014ರಲ್ಲಿ ಅಂಬಾಸಿಡರ್ ಕಾರುಗಳ ಬೆಲೆ 5,21,000ದಿಂದ 5,61,000 ರೂಪಾಯಿ ಇದೆ. ಆದರೆ 2009ರಲ್ಲಿ ಇದೇ ಕಾರುಗಳಿಗೆ 5,57,000 ರೂಪಾಯಿ ಕೊಟ್ಟು ಖರೀದಿ ಮಾಡಿರೋದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಶಾಸಕರಿಗೆ 7% ಬಡ್ಡಿ ದರದಲ್ಲಿ ವಿಧಾನಸಭೆ ಅವಧಿಯಲ್ಲಿ ಒಮ್ಮೆ ಮಾತ್ರ 15 ಲಕ್ಷದ ರೂಪಾಯಿವರೆಗೆ ಸಾಲ ನೀಡಲಾಗುತ್ತೆ. ಇದು ದೇಶದಲ್ಲಿಯೇ ಅತ್ಯಂತ ಕಡಿಮೆ ಬಡ್ಡಿ ದರ. ಆದರೂ ಪ್ರತ್ಯೇಕವಾಗಿ ಶಾಸಕರ ಭವನದಿಂದ ಐಷಾರಾಮಿ ಕಾರು ಖರೀದಿಸಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಇದೇ ಕಾರುಗಳ ದುರಸ್ತಿಗೆ ಲಕ್ಷ ಲಕ್ಷ ರೂಪಾಯಿಗಳನ್ನ ಬೇಕಾಬಿಟ್ಟಿ ಖರ್ಚು ಮಾಡಿದ್ದಾರೆ. ಶಂಕರ್ ಪಾಗೋಜಿ ಮತ್ತು ಜಿ ಮಹಾಂತೇಶ್, ಸುವರ್ಣ ನ್ಯೂಸ್.